ಸಾವನ್ನಪ್ಪಿರೋರು. ಇವತ್ತು ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ವಿಮಾನ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಗಾಯಾಳುಗಳು ದಾಖಲಾದಂತಹ ಆಸ್ಪತ್ರೆಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ವಿಮಾನ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಸ್ವತಃ ಅವರೇ ಅಹಮದಾಬಾದ್ಗೆ ಬರ್ತಾ ಇದ್ದಾರೆ. ವಿಮಾನ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಇನ್ನು ಯಾರೆಲ್ಲ ಗಾಯಾಳುಗಳು ದಾಖಲಾಗಿದ್ದಾರೆ ಆಸ್ಪತ್ರೆಗಳಿಗೆ, ಆ ಆಸ್ಪತ್ರೆಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಈಗಾಗಲೇ ಈ ವಿಮಾನ ದುರಂತದ ವಿಚಾರವಾಗಿ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಸ್ವತಃ ಅವರೇ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಆಗಮಿಸಲಿಕ್ಕಿದ್ದಾರೆ. ಗಾಯಾಳುಗಳು ದಾಖಲಾಗಿರುವ ಆಸ್ಪತ್ರೆಗೂ ಕೂಡ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ನಿನ್ನೆ ಈ ಒಂದು ಘಟನೆ ನಡೆದ ತಕ್ಷಣ ಅವರು ಪ್ರತಿಕ್ರಿಯೆ ನೀಡಿದ್ರು, ಇದೊಂದು ಆಘಾತಕಾರಿ ವಿಚಾರ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಯಾವ ರೀತಿ ಕೆಲಸ ಸಾಗಿದೆ, ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮೃತದೇಹಗಳನ್ನ ಪತ್ತೆ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಈಗ. ಯಾಕಂದ್ರೆ ಎಲ್ಲ ಸುಟ್ಟು ಕರಕಲಾಗಿ ಯಾರ ಮೃತದೇಹ ಯಾರದ್ದು ಅಂತ ಗುರುತು ಸಿಗೋದೇ ಕಷ್ಟಕರ. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಅಭಿಷೇಕ್, ಸದ್ಯ ಸ್ಥಳದಲ್ಲಿ ಏನೆಲ್ಲ ನಡೀತಾ ಇದೆ, ಪ್ರಧಾನಿ ಮೋದಿ ಅವರು ಎಷ್ಟೊತ್ತಿಗೆ ಬರ್ತಾರೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಪಟೇಲ್ರೆ, ಮೊದಲನೇದಾಗಿ 242 ಜನ ಏನ್ ಪ್ರಯಾಣ ಮಾಡ್ತಿರೋ ಆ ಪ್ರಯಾಣ ಮಾಡ್ತಿದ್ದಂತ ಜನರ ವಿಮಾನ ಎಲ್ಲಿ ಪತನ ಆಯ್ತು ಆ ಒಂದು ಪ್ರದೇಶದಲ್ಲಿ ನಾವಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ನಿಮಗೆ ತೋರಿಸ್ತಾ ಇರುವಂತಹ ಚಿತ್ರಣ ಏನಿದೆ. ಮೊದಲನೇದಾಗಿ ನೀವು ಯಾವ ಬಿಲ್ಡಿಂಗ್ ಅನ್ನ ನೋಡ್ತಾ ಇದ್ದೀರಾ, ಈ ಬಲಭಾಗದಲ್ಲಿರುವಂತಹ ಬಿಲ್ಡಿಂಗ್ ಸಂಪೂರ್ಣವಾಗಿ ಮಸಿಗಟ್ಟಿರುವಂತದ್ದು. ಈ ಮಸಿಗಟ್ಟಿರೋ ಬಿಲ್ಡಿಂಗ್ ನ ಪಕ್ಕದಲ್ಲಿರುವಂತ ಹಾಸ್ಟೆಲ್, ಈಗ ನೀವೇನ್ ನೋಡ್ತಾ ಇದ್ರೆ ಇದು ಹಾಸ್ಟೆಲ್ ನ ಕಟ್ಟಡ ಆಗಿರುವಂತದ್ದು. ಅದರ ಪಕ್ಕದಲ್ಲಿ ಈಗ ನೀವು ನೋಡ್ತಿರುವಂತದ್ದು ಮೆಸ್ ಆಗಿತ್ತು ಅಥವಾ ಕ್ಯಾಂಟೀನ್ ಆಗಿತ್ತು. ಈ ಒಂದು ಕಟ್ಟಡದ ಮೇಲೆ ವಿಮಾನದ ಒಂದು ಭಾಗ ಬಿದ್ದಿರುವಂತದ್ದು. ಸುಮಾರು 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಊಟ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ವಿಮಾನ ಪತನ ಆಗಿರೋದ್ರಿಂದ ಎಷ್ಟು ಜನ ಮೃತಪಟ್ಟಿದ್ದಾರೆ ಅನ್ನೋದು ಅಧಿಕೃತ ಮಾಹಿತಿ ಈಗ ಸದ್ಯಕ್ಕೆ ಬರಬೇಕಾಗಿರುವಂತದ್ದು. ಆದ್ರೆ ಖಂಡಿತವಾಗಿಯೂ ಸಾವಿನ ಸಂಖ್ಯೆ ಹೆಚ್ಚಾಗುವಂತ ನಿರೀಕ್ಷೆ ಹಾಗೂ ಸಾಧ್ಯತೆ ದಟ್ಟವಾಗಿ ಇದೆ ಅಂತ ಮಾಹಿತಿ ಈ ಸದ್ಯದ ಮಟ್ಟಿಗೆ ಲಭಿಸ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಆ ಒಂದು ಪ್ರದೇಶಕ್ಕೆ ಈ ಸದ್ಯದ ಮಟ್ಟಿಗೆ ಯಾರಿಗೂ ಹೋಗೋದಕ್ಕೆ ಅವಕಾಶವನ್ನ ಇಲ್ಲಿರುವಂತ ಪೊಲೀಸರು ಮಾಡಿಕೊಡ್ತಾ ಇಲ್ಲ. ಕಾರಣ ಏನಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 7:30 ರಿಂದ 8:30 ಒಳಗಡೆ ಈ ಒಂದು ವಿಮಾನ ಪತನವಾದಂತಹ ಸ್ಥಳಕ್ಕೆ ಆಗಮಿಸೋರಿದ್ದಾರೆ. ಅದರ ಜೊತೆಗೆ ಆಸ್ಪತ್ರೆಗೂ ಕೂಡ ಭೇಟಿ ನೀಡಿ ಇರುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಯಾರು ಬದುಕಿದ್ದಾನೆ ಆತನನ್ನ ಮಾತಾಡಿಸಲಿದ್ದಾರೆ. ಅದಾದ ನಂತರ ಮೃತ ದೇಹಗಳನ್ನು ಕೂಡ ವೀಕ್ಷಣೆ ಮಾಡಲಿದ್ದಾರೆ ಅನ್ನೋ ಒಂದು ಮಾಹಿತಿ ಸದ್ಯದ ಮಟ್ಟಿಗೆ ಲಭಿಸಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಅಹಮದಾಬಾದ್ನ ಈ ಒಂದು ಬಿಜೆ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಇಲ್ಲಿರುವಂತಹ ಚಿತ್ರಣವನ್ನ ನೀವು ನೇರ ದೃಶ್ಯಾವಳಿಯಲ್ಲಿ ನೋಡ್ತಾ ಇರೋದು ಒಂದ್ ಕಡೆ ಆಯ್ತು ಅಂದ್ರೆ NDRF ತಂಡ ಕನಿಷ್ಠ ಪಕ್ಷ ಅಂದ್ರೂ 100 ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರೋದನ್ನ ನಾವು ನೋಡಿದ್ದೇವೆ. ಸಾವಿರಾರು ಜನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಅಹಿತಕರ ಘಟನೆ ನಡೀಬಾರದು ಅನ್ನೋದು ಕಾರಣದಿಂದಾಗಿ ಈ ಸದ್ಯ ಮಟ್ಟಿಗೆ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಒಂದ್ ಕಡೆ ಆಯ್ತು ಅಂದ್ರೆ ಇಡೀ ನಗರದಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜಿಸಲಾಗಿರುವಂತದ್ದು. ಯಾಕಂದ್ರೆ ಇವತ್ತು ಖಂಡಿತವಾಗಿಯೂ ಅತಿ ಹೆಚ್ಚಾದಂತಹ VIP ಮೂವ್ಮೆಂಟ್ ಇರುತ್ತೆ ಅನ್ನೋದು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಹಾಗೂ ಇಲ್ಲಿನ ಪೊಲೀಸ್ ಇಲಾಖೆಗೂ ಅರಿವಾಗಿರುವಂತದ್ದು. ಅದರ ಜೊತೆಗೆ ಈ ಸದ್ಯದ ಮಟ್ಟಿಗೆ ಈ ಒಂದು ಭಾಗದ DG ಕೂಡ ಈಗ ಸ್ಥಳ ಪರಿಶೀಲನೆಯನ್ನ ಮಾಡಿದ್ದಾರೆ. ಇಲ್ಲಿ ಪ್ರಧಾನಿರವರು ಬರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು ಅನ್ನೋದು ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ ಇಡೀ ನಗರದ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಈ ಒಂದು ಸಾವಿನ ಸಂಖ್ಯೆ ಹೆಚ್ಚಾಗಬಹುದು, ಜನ ನೂಕುನುಗ್ಗಲು ಉಂಟಾಗಬಹುದು ಅನ್ನೋದು ಕಾರಣದಿಂದಾಗಿ ಹೆಚ್ಚಿನ ಅಗತ್ಯ ಕ್ರಮಗಳನ್ನು ಈ ಸದ್ಯ ಮಟ್ಟಿಗೆ ತೆಗೆದುಕೊಂಡಿರುವಂತಹ ಮಾಹಿತಿ. ಈಗ ನಾವು ನಿಮಗೆ ತೋರಿಸ್ತಾ ಇರುವಂತಹ ದೃಶ್ಯ ಏನಿದೆ ಇದು ಆ ಒಂದು ಹಾಸ್ಟೆಲ್ ನ ಕಟ್ಟಡವಾಗಿರುವಂತದ್ದು. ಸಾವಿರಾರು ವಿದ್ಯಾರ್ಥಿಗಳು, ಮೆಡಿಕಲ್ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನ ಮಾಡ್ತಾ ಇದ್ರು. ನಿನ್ನೆ ಈ ದುರ್ಘಟನೆ ನಡೆದ ಬಳಿಕ ಈ ಒಂದು ಬಿಲ್ಡಿಂಗ್ ನ ಪಕ್ಕದಲ್ಲೂ ಕೂಡ ಅಂದ್ರೆ ಬೆಂಕಿ ತುಂಬಿಕೊಂಡಿತ್ತು, ಬೆಂಕಿ ಆವರಿಸಿತ್ತು.
ದಟ್ಟವಾದ ಹೊಗೆ ತುಂಬಿಕೊಂಡಿರುವಂತದ್ದು. ಮತ್ತೊಂದು, ಯಾಕೆ ಇದೇ ಜಾಗದ ಮೇಲೆ ಈ ಒಂದು ವಿಮಾನ ಪತನವಾಯಿತು ಅಂತ ನಾವು ನೋಡೋದಾದ್ರೆ, ನಾವು ಗಮನಿಸಿದಂತೆ ಕನಿಷ್ಠ 2 ರಿಂದ 3 ನಿಮಿಷಕ್ಕೊಮ್ಮೆ ಒಂದೊಂದು ಫ್ಲೈಟ್ ಇಲ್ಲಿಂದ ಟೇಕ್ ಆಫ್ ಆಗ್ತಿರುವಂತದ್ದು. ಅಂದ್ರೆ 2 ರಿಂದ 3 ನಿಮಿಷಕ್ಕೆ ಟೇಕ್ ಆಫ್ ಆಗುವಂತ ವಿಮಾನ ದಿನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡುತ್ತೆ. ಆದರೆ ಈ ಒಂದು ವಿಮಾನ ಈ ರೀತಿ ಆಗುತ್ತೆ ಅನ್ನೋ ನಿರೀಕ್ಷೆ ಯಾರಿಗೂ ಕೂಡ ಇಲ್ಲಿರಲಿಲ್ಲ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಈ ಸದ್ಯಕ್ಕೆ ನೀವು ನೋಡ್ತಾ ಇರುವಂತದ್ದು ಬಿಲ್ಡಿಂಗ್ ಗಳಂದ್ರೆ ಹಾಸ್ಟೆಲ್ನಲ್ಲೂ ಕೂಡ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಹಾಸ್ಟೆಲ್ಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡ್ತಾರೆ. ಅವರ ಜೊತೆಗೆ ಇನ್ನಷ್ಟು ನಾಯಕರು ಇಲ್ಲಿ ಬರುವಂತ ನಿರೀಕ್ಷೆ ಹಾಗೂ ಸಾಧ್ಯತೆ ಈ ಸದ್ಯದ ಮಟ್ಟಿಗೆ ನಾವು ನೋಡ್ತಾ ಇರುವಂತದ್ದು. ಆದ್ರೆ ಈ ಒಂದು ಹಾಸ್ಟೆಲ್ನಲ್ಲಿ ಮೃತಪಟ್ಟ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆ, ಯಾರ್ಯಾರು ಗಾಯಾಳುಗಳಾಗಿದ್ದಾರೆ, ಯಾರಿಗೆಲ್ಲ ಈಗ ಚಿಕಿತ್ಸೆನ ನೀಡಲಾಗ್ತಿದೆ, ಯಾರು ಅಪಾಯದಿಂದ ದೂರ ಆಗಿದ್ದಾರೆ, ಎಷ್ಟು ಜನರ ಸಾವಿನ ಹೆಚ್ಚು ಆಗುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿಯನ್ನು ಈ ಸದ್ಯದ ಮಟ್ಟಿಗೆ ಯಾರಿಗೂ ಅಧಿಕೃತವಾಗಿ ತಿಳಿಸಲಾಗ್ತಿಲ್ಲವಾದ್ರೂ ಕೆಲವೇ ಗಂಟೆಗಳಲ್ಲಿ ಅದರ ಅಧಿಕೃತ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ ಅನ್ನೋ ಮಾಹಿತಿ ಲಭಿಸಿರುವಂತದ್ದು. ಎನ್ಡಿಆರ್ಎಫ್ ತಂಡ ಮಾತ್ರ ಈ ಸದ್ಯಕ್ಕೆ ಅಲ್ಲಿದ್ದಂತ ಅಷ್ಟು ಅವಶೇಷಗಳನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು ಶ್ರೀಪಾದ್ ಪಾಟೀಲ್. ಸೊ ಇಲ್ಲಿಗೆ ಈ ಸದ್ಯದ ಮಟ್ಟಿಗೆ ಪ್ರಧಾನಿ ಮೋದಿರವರು ಬರುವವರೆಗೂ ಈ ಪ್ರದೇಶಕ್ಕೆ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ಮಾಡೋದಿಲ್ಲ, ನೀಡೋದಿಲ್ಲ ಅನ್ನೋದು ಪೊಲೀಸ್ ಇಲಾಖೆ ನೀಡಿರುವಂತಹ ಮಾಹಿತಿಯಾಗಿದೆ. ಪಾಟೀಲ್ರೆ, ಅಭಿಷೇಕ್, ಈಗ ತಾವು ನಿಂತಿರುವಂತಹ ಜಾಗದಿಂದ ಅಂದ್ರೆ ಘಟನೆ ನಡೆದಂತಹ ಸ್ಥಳದಿಂದ ಏರ್ಪೋರ್ಟ್ ಎಷ್ಟು ದೂರದಲ್ಲಿದೆ? ಸ್ಥಳೀಯರು ಬಹುಶಃ ಈ ರೀತಿ ವಿಮಾನ ತಮ್ಮ ಇರುವಂತಹ ಜಾಗದ ಹತ್ತಿರ ಬರ್ತಾ ಆಗ್ಲೇ ಒಂದು ರೀತಿ ಅವಾಂತರ ಆಗಬಹುದು ಅಥವಾ ಆ ಆತಂಕ ಜನರನ್ನ ಕಾಡ್ತಾ ಇರುತ್ತೆ. ಅಲ್ಲಿನ ಜನ ಈ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರಾ? ಪಾಟೀಲ್, ಮೊದಲನೇದಾಗಿ ನಾವಿರೋ ಸ್ಥಳದಿಂದ ಒಂದು ಕಡೆ ಕ್ಯಾಮೆರಾ ಪ್ಲಾನ್ ಮಾಡೋದಕ್ಕೆ ಕೇಳಬೇಕಾಗುತ್ತೆ. ಈ ಒಂದು ರಸ್ತೆಯ ಮುಖಾಂತರ ಬಂದಿದ್ವಿ, ಡಾಗ್ ಸ್ಕ್ವಾಡ್ ಕೂಡ ಬರ್ತಿರೋದನ್ನ ಈಗ ನೋಡ್ತಾ ಇದ್ದೀರಿ. ಈ ಭಾಗಕ್ಕೆ ಅಂದ್ರೆ ಈ ಹಾಸ್ಟೆಲ್ನ ಭಾಗಕ್ಕೆ ಏರ್ಪೋರ್ಟ್ಗೆ ಕೇವಲ 5 ನಿಮಿಷದ ರಸ್ತೆ ಮಾರ್ಗವಾಗಿದೆ. ಅಲ್ಲಿಗೆ ಕೇವಲ 4 ರಿಂದ 5 ಕಿಲೋಮೀಟರ್ಗಳ ಅಂತರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂತದ್ದು. ಸೊ ಇಲ್ಲಿ ಖಂಡಿತವಾಗಿಯೂ ಯಾವುದೇ ಒಂದು ಬಿಲ್ಡಿಂಗ್ ನ ಮೇಲೆ ಆ ಒಂದು ಪೈಲಟ್ ಆ ಒಂದು ವಿಮಾನವನ್ನ ಲ್ಯಾಂಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಈ ಒಂದು ಪ್ರದೇಶ ಏನಿದೆ, ಬಿಜೆ ಹಾಸ್ಪಿಟಲ್ ಅಂತ ಏನ್ ಹೇಳ್ತೀವಿ ಅಥವಾ ಸಿವಿಲ್ ಆಸ್ಪತ್ರೆ ಅಂತ ಏನ್ ಹೇಳ್ತೀವಿ, ಇದು ಅತ್ಯಂತ ದೊಡ್ಡ ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂತಹ ಆಸ್ಪತ್ರೆ ಹಾಗೂ ಕಾಲೇಜ್ ಹಾಗೂ ಹಾಸ್ಟೆಲ್ನ ಆವರಣ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಕ್ಲಿಯರ್ ಆಗಿರುವಂತಹ ಜನಸಂದಣಿ ಇಲ್ಲದ ಪ್ರದೇಶದಲ್ಲಿ ಈ ಒಂದು ವಿಮಾನವನ್ನ ಲ್ಯಾಂಡ್ ಮಾಡುವಂತಹ ಪ್ರಯತ್ನದಲ್ಲಿದ್ದೀರಾ ಅನ್ನೋ ಒಂದು ಅನುಮಾನ ಈಗ ಇರುವಂತದ್ದು. ಖಂಡಿತವಾಗಿಯೂ ಈ ಏವಿಯೇಷನ್ಗಳ ರೂಲ್ಗಳ ಪ್ರಕಾರ ನೋಡುವಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಅನಾಹುತ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಹಾಗೂ ಸಾಧ್ಯತೆ ಕಂಡು ಬಂದಾಗ ಸಾಮಾನ್ಯವಾಗಿ ಯಾವ ಜಾಗದಲ್ಲಿ ಜನಸಂದಣಿ ಇರೋದಿಲ್ಲ ಅಲ್ಲಿ ಲ್ಯಾಂಡ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅದೇ ರೀತಿ ಈ ಒಂದು ಭಾಗದಿಂದ ಲ್ಯಾಂಡ್ ಮಾಡುವಂತಹ ಪ್ರಯತ್ನ ಕೂಡ ಆಗ್ತಿತ್ತು. ಈಗ ಸ್ಟ್ರೆಚರ್ ಗಳನ್ನ ತರ್ತಾ ಇರೋದು ಈ ಸದ್ಯದ ಮಟ್ಟದವರೆಗೂ ನೋಡ್ತಾ ಇದ್ದೇವೆ. ಮತ್ತೊಂದು ಭಾಗದಲ್ಲಿ ಅನೇಕ ಮಾಧ್ಯಮಗಳಿಗೆ ಇಲ್ಲಿ ಬಂದಿರುವಂತಹ ಎನ್ಡಿಆರ್ಎಫ್ ತಂಡದವರು ಮಾತನಾಡ್ತಿರುವಂತದನ್ನು ನೋಡ್ತಿದ್ದೇವೆ. ಸೊ ಪ್ರಾಬ್ಲಿ ಅವ್ರನ್ನು ಕೂಡ ಮಾತಾಡಿಸುವಂತ ಒಂದು ಪ್ರಯತ್ನಕ್ಕೆ ನಾವು ಮುಂದಾಗ್ತೇವೆ. हालात से सिचुएशन सर अभी तो नॉर्मल है. बाहर जितने मलबे में लोग जल गए थे तो बाकी सब निकल गए हैं सर. बाकी बिल्डिंग का जो बाकी था उसमें अभी सर्चिंग बाकी होगा उसका. मैंने देखा यहाँ पे स्ट्रेचर भी लेके जाया जा रहा है, डॉग स्क्वाड भी सर. बाहर अभी कोई मैंने नहीं है. बाहर तो पूरा खोज सर्चिंग कल से ही चल रहा था तो बाहर से पूरे निकल गए हैं. अंदर का सर्चिंग होगा, उसमें अगर कोई होगा तो उसे निकाला जाएगा सर. ಪಾಟೀಲ್ರೆ, ಇನ್ನೊಂದಿಷ್ಟು ಸಿಐಎಸ್ಎಫ್ ನ ಹಿರಿಯ ಅಧಿಕಾರಿಗಳು ಕೂಡ ಬರ್ತಿರುವಂತಹ ಚಿತ್ರಣವನ್ನ ತೋರಿಸ್ತಾ ಇದ್ದೇವೆ. ಇಲ್ಲಿ ಒಂದಲ್ಲ ಎರಡಲ್ಲ ಅನೇಕ ವಿಭಾಗಗಳ ಅನೇಕ ಇಲಾಖೆಗಳ ಮುಖ್ಯಸ್ಥರು ಸಮನ್ವಯತೆಯಿಂದ ಕೆಲಸ ಮಾಡೋದಕ್ಕೆ ಇಡೀ ದೇಶ ನೋಡದಂತಹ ಘಟನೆ ಮೊದಲನೇ ಬಾರಿಗೆ ದೇಶದಲ್ಲಿ ನಡೆದಿದೆ. ಅಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆಯದಂತ ದುರಂತ ನಡೆದು ಹೋಗಿದೆ. ಈ ಒಂದು ಸಂದರ್ಭದಲ್ಲಿ ಸುತ್ತಮುತ್ತಲಿನ ಜನರಿಗೆ, ವಿದ್ಯಾರ್ಥಿಗಳಿಗೆ, ಈ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರುವಂತಹ ಸಿಬ್ಬಂದಿಗೆ, ಅದರ ಜೊತೆಗೆ ಇಲ್ಲಿ ಕೆಲಸಕ್ಕೆ ಬರುವಂತಹ ಅನೇಕ ವಲಯಗಳ ಕಾರ್ಮಿಕರಿಗೆ ಸಮಸ್ಯೆ ಆಗದಂತ ನಿಟ್ಟಿನಲ್ಲಿ ಈಗಾಗಲೇ ಒಂದು ದುರಂತ ನಡೆದಿದೆ. ಈ ದುರಂತದ ಅನ್ವಯ ಅನೇಕ ದುರಂತಗಳು ಅದನ್ನ
ಹಿಂಬಾಲಿಸಬಹುದು ಅನ್ನೋ ಒಂದು ಕಾರಣದಿಂದಾಗಿ ಈ ಸದ್ಯದ ಮಟ್ಟಿಗೆ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗ್ತಿರುವಂತದ್ದು. ಈಗ NDRF ನ ಡಾಗ್ ಸ್ಕ್ವಾಡ್ ಬಂದು ಹೋಗಿರುವಂತದ್ದು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳ ಮೂವ್ಮೆಂಟ್ ಹೆಚ್ಚಳ ಆಗಿರುವಂತದ್ದು, CISF ನ ಸಿಬ್ಬಂದಿ ಆಗಮನವಾಗಿರುವಂತದ್ದು, SDRF ತಂಡ ಬಂದಿರುವಂತದ್ದು, ಅದರ ಜೊತೆಗೆ ಅರೆ ಸೇನಾ ಪಡೆಯ ನಿಯೋಜನೆ ಆಗಿರುವಂತದ್ದು, ಒಂದಿಷ್ಟು ಆಂಬ್ಯುಲೆನ್ಸ್ಗಳ ನಿಯೋಜನೆ ಆಗಿದೆ, ಒಂದಿಷ್ಟು ಫೈರ್ ಫೈಟರ್ಗಳ ನಿಯೋಜನೆ ಆಗಿರುವಂತದ್ದು, ಒಂದಲ್ಲ ಎರಡಲ್ಲ ಅನೇಕ ರೀತಿಯ ವ್ಯವಸ್ಥೆಗಳನ್ನ ಈ ಸದ್ಯದ ಮಟ್ಟಿಗೆ ಕಲ್ಪಿಸಲಾಗಿರುವಂತದ್ದು. ಸಿವಿಲ್ ಡಿಫೆನ್ಸ್ ಫೋರ್ಸ್ ಅನ್ನು ಕೂಡ ಈಗ ನಿಯೋಜನೆ ಮಾಡಲಾಗಿರುವಂತದ್ದು. ಇಲ್ಲಿಗೆ ಈ ಒಂದು ದೃಶ್ಯ ನೀವೇನ್ ನೋಡ್ತಾ ಇದ್ದೀರಾ, ಈ ದೃಶ್ಯದಿಂದ ಕೇವಲ 50 ಮೀಟರ್ ಅಂತರದಲ್ಲೇ ಈ ಒಂದು ವಿಮಾನ ಪತನ ಆಗಿ ಅದರ ಅವಶೇಷ ಈ ಸದ್ಯದವರೆಗೂ ಕೂಡ ಆ ಒಂದು ಕಟ್ಟಡದಲ್ಲಿ ಇರುವಂತದ್ದು. ಅದನ್ನ ತೆಗೆಯುವಂತ ಪ್ರಯತ್ನವನ್ನ ಕೂಡ NDRF ಮಾಡ್ತಿದ್ದಾರೆ. ಆದರೆ ಅದಕ್ಕೂ ಮೊದಲು ಒಂದು ಏನು ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿರವರು ಈ ಒಂದು ಪ್ರದೇಶವನ್ನ ಕಣ್ಣಾರೆ ನೋಡಿ ದಾದ ನಂತರ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸೂಚನೆ ನೀಡಲಾಗಿದ್ರು ಕೂಡ ಅವರು ಕೂಡ ಈ ಒಂದು ಘಟನೆಯ ಪ್ರತ್ಯಕ್ಷದರ್ಶಿ ಆಗಬೇಕು ಅನ್ನೋ ಕಾರಣದಿಂದಾಗಿ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಸೊ ಈ ಸದ್ಯದ ಮಟ್ಟಿಗೆ ಇರುವಂತಹ ಅಪ್ಡೇಟ್ ಪ್ರಕಾರ ಇನ್ನೇನು ಕೆಲವೇ ನಿಮಿಷಗಳು ಅಥವಾ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಆಗಮನವಾಗುವಂತಹ ಸಾಧ್ಯತೆ ಇದೆ. ಪಾಟೀಲ್ ರೇ, ಇನ್ನು ಅಮೆರಿಕಾದಿಂದ ತನಿಖಾ ತಂಡ ಬರುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅಭಿಷೇಕ್, ಎಷ್ಟೊತ್ತಿಗೆ ಬರಬಹುದು? ಈ ತನಿಖಾ ತಂಡ ಏನ್ ಕೆಲಸ ಮಾಡುತ್ತೆ? ನಮ್ಮಲ್ಲಿನ ತನಿಖಾ ತಂಡ ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಅನ್ನುವಂತಹ ವಿಚಾರ ಇದೆ. ಸೊ ಈ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ? ಈ ಸದ್ಯದ ಮಟ್ಟಿಗೆ ಪಾಟೀಲ್ರೆ, ಈ ಒಂದು ವಿಮಾನವನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಂತ ಸಂಸ್ಥೆಯಿಂದ ಆಗಬಹುದು, ಅದರ ಜೊತೆಗೆ ವೈಮಾನಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಅಮೆರಿಕ ತಂಡ ಕೂಡ ಇಲ್ಲಿಗೆ ಬರುತ್ತೆ. ಈ ಒಂದು ಘಟನೆಯ ವಿಚಾರವಾಗಿ ವಿಚಾರಣೆಯನ್ನ ನಡೆಸುತ್ತೆ. ಇಲ್ಲಿರುವಂತ ಅಷ್ಟು ಏಜೆನ್ಸಿಗಳ ಸಹಕಾರವನ್ನು ಕೋರಿದೆ. ಆದರೆ ಎಷ್ಟು ಗಂಟೆಯ ನಂತರ ಅನ್ನೋದು ಮಾತ್ರ ಸದ್ಯಕ್ಕೆ ಮಾಹಿತಿ ಯಾರಿಗೂ ಲಭಿಸಿಲ್ಲ. ಆದ್ರೆ ಖಂಡಿತವಾಗಿ ಇದು ಪ್ರಧಾನಿ ನರೇಂದ್ರ ಮೋದಿರವರು ಬಂದು ಹೋದ ನಂತರವಷ್ಟೇ ಆಗುವಂತ ಸಾಧ್ಯತೆಯನ್ನು ನಾವೀಗ ನೋಡಬಹುದಾಗಿರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಇವತ್ತು ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ವಿಮಾನ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಗಾಯಾಳುಗಳು ದಾಖಲಾದಂತಹ ಆಸ್ಪತ್ರೆಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಈಗಾಗಲೇ ಪ್ರಧಾನಿ ಮೋದಿ ಅವರು ವಿಮಾನ ದುರಂತದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಸ್ವತಃ ಅವರೇ ಅಹಮದಾಬಾದ್ಗೆ ಬರ್ತಾ ಇದ್ದಾರೆ. ವಿಮಾನ ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಇನ್ನು ಯಾರೆಲ್ಲ ಗಾಯಾಳುಗಳು ದಾಖಲಾಗಿದ್ದಾರೆ ಆಸ್ಪತ್ರೆಗಳಿಗೆ, ಆ ಆಸ್ಪತ್ರೆಗಳಿಗೂ ಕೂಡ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ಈಗಾಗಲೇ ಈ ವಿಮಾನ ದುರಂತದ ವಿಚಾರವಾಗಿ ಪ್ರಧಾನಿ ಮೋದಿ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಇವತ್ತು ಸ್ವತಃ ಅವರೇ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಇವತ್ತು ಆಗಮಿಸಲಿಕ್ಕಿದ್ದಾರೆ. ಗಾಯಾಳುಗಳು ದಾಖಲಾಗಿರುವ ಆಸ್ಪತ್ರೆಗೂ ಕೂಡ ಅವರು ಭೇಟಿಯನ್ನ ನೀಡಲಿಕ್ಕಿದ್ದಾರೆ. ದುರಂತ ನಡೆದ ಸ್ಥಳಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ನಿನ್ನೆ ಈ ಒಂದು ಘಟನೆ ನಡೆದ ತಕ್ಷಣ ಅವರು ಪ್ರತಿಕ್ರಿಯೆ ನೀಡಿದ್ರು, ಇದೊಂದು ಆಘಾತಕಾರಿ ವಿಚಾರ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಈಗಾಗಲೇ ಯಾವ ರೀತಿ ಕೆಲಸ ಸಾಗಿದೆ, ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥ ದೃಶ್ಯಗಳನ್ನ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಮೃತದೇಹಗಳನ್ನ ಪತ್ತೆ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಈಗ. ಯಾಕಂದ್ರೆ ಎಲ್ಲ ಸುಟ್ಟು